ದೇವರ ಪರಿಶುದ್ಧುಳ್ಳ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಿಯ ನನ್ನ ದೇವಜನರೇ, ನಿಮ್ಮೆಲ್ಲರನ್ನು ನಾನು ತಂದೆ ಮಗ ಪವಿತ್ರಾತ್ಮನ ಹೆಸರಿನಲ್ಲಿ ಈ ಆತ್ಮಚಿಂತನೆ ಮತ್ತು ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಪ್ರಿಯ ದೇವ ಮಕ್ಕಳೇ, ದೇವರು ನಮ್ಮನ್ನು ಅದ್ಭುತವಾಗಿ ನಡೆಸಿಕೊಂಡು ಬಂದಿದ್ದಾನೆ. ದೇವರು ನಮ್ಮ ಜೀವಿತಗಳಲ್ಲಿ ಅದ್ಭುತವಾದಂಥ ಒಂದು ವಾಗ್ದಾನಗಳನ್ನು ನಮ್ಮ ಜೀವಿತಗಳಲ್ಲಿ ಕೊಟ್ಟಿದ್ದಾನೆ. ವಾಗ್ದಾನ ಏನು ಅಂತ ಹೇಳಿದರೆ, ನಾನು ನಿಮ್ಮನ್ನು ನಡೆಸುತ್ತೇನೆಂಬುದಾಗಿ, ನಾನು ಕೈ ಹಿಡಿದು ನಿಮ್ಮನ್ನು ನಡೆಸುತ್ತೇನೆಂಬುದಾಗಿ ಕರ್ತ ನಮಗೆ ವಾಗ್ದಾನವನ್ನು ಮಾಡಿದ್ದಾನೆ. ಆ ಒಂದು ವಾಗ್ದಾನ ಹಿಡಿದುಕೊಂಡು ನಾವು ದೇವರ ಸನ್ನಿಧಾನದಲ್ಲಿ ನಂಬಿಕೆ ವಿಶ್ವಾಸದಿಂದ ಅದರ ಪಾತಕ್ಕೆ ನಾವೆಲ್ಲರೂ ಸೇರಿ ಬಂದಿದ್ದೇವೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಪ್ರಿಯ ನನ್ನ ಸಹೋದರ ಸಹೋದರಿ, ನನ್ನ ಹಿರಿಯರೇ, ನಾವು ನೇರವಾಗಿ ದೇವರ ವಾಕ್ಯವನ್ನು ನಾವು ಧ್ಯಾನ ಮಾಡುವಾಗ, ನಾವು ಇಂದಿನ ಸಂಚಿಕೆಯಲ್ಲಿ ಅಂದರೆ ನಾವು 2, 3, 4 ಶನಿವಾರಗಳಿಂದ ನಾವು ನೋಡಿಕೊಂಡು ಬಂದಿರುವ ಹಾಗೆ ಜಯದ ಜೀವಿತದ ಬಗ್ಗೆ ನಾವು ನೋಡಿದೆವು. ಈ ಜಯದ ಜೀವಿತ ಯಾರ ಪಾಲಿಗೆ ಆಗುತ್ತದೆ ಅಂತ ಹೇಳಿದರೆ, ಯಾರ್ಯಾರು ವಾಕ್ಯಕ್ಕೆ ವಿಧೇಯರಾಗಿರ್ತಾರೋ, ಯಾರ್ಯಾರು ಪವಿತ್ರಾತ್ಮನನ್ನು ಅನುಸರಿಸುತ್ತಾರೋ, ಯಾರ್ಯಾರು ಕೃಪೆಗೆ ಅಧೀನರಾಗುತ್ತಾರೋ, ಯಾರ್ಯಾರು ನಂಬಿಕೆ ಮೇಲೆ ನಂಬಿಕೆ ಇಡ್ತಾರೋ, ಅಂದರೆ ಭರವಸೆ ಇಡ್ತಾರೋ, ಅಂಥವರಿಗೆ ನೇರವಾಗಿ ಹೇಳಬೇಕಾದ್ರೆ ಜಯವು ಮೂಡಿ ಬರ್ತದೆ ಎಂಬುದಾಗಿ ನೋಡಿದೆವು. ಪ್ರಿಯ ನನ್ನ ದೇವ ಮಕ್ಕಳೇ, ಇದೊಂದು ನಾವು ತಿಳಿಯತಕ್ಕಂಥ ಗ್ರಹಿಸತಕ್ಕಂಥ ನಮ್ಮ ಬಾಳುವಿಕೆಯಲ್ಲಿ ಅಬ್ರಾಮನನ್ನು ನಡೆಸಿದ, ಇಸಾಕನನ್ನು ನಡೆಸಿದ, ಯಾಕೋಬನನ್ನು ನಡೆಸಿದ ನಮ್ಮ ಸ್ವರ್ಗೀಯ ತಂದೆಯಾದ ದೇವರು ತನ್ನ ಮಗನಾದಂಥ ಯೇಸು ಕ್ರಿಸ್ತನ ಮೂಲಕವಾಗಿ ಇಂದು ಈ ಮುಂಜಾನೆ ಸಮಯ ನಿಮ್ಮನ್ನು ನನ್ನನ್ನು ಎರಡು ಮಾತಿಲ್ಲದೆ, ಎರಡು ಮನಸ್ಸಿಲ್ಲದೆ, ಡೌಟ್ ಇಲ್ಲದೆ ದೇವರು ನಮಗೆ ಜಯವನ್ನು ಕೊಟ್ಟೆ ಸಕ್ತನಾಗಿದ್ದಾನೆ. ಆಗ ದೇವರು ನಮಗೆ ಜಯವನ್ನು ಕೊಡಬೇಕಾದರೆ, ತಿರುಗುಂದಾವರ್ತಿ ಹೇಳಬೇಕಾದ್ರೆ ನಾವು ಮಾಡಿ ಮುಗಿಸಬೇಕಾದದ್ದು ಯಾವುದು? ಮೂಲ ಪಾಠ. ಯಾವುದು ಈ ಮೂಲ ಪಾಠವಾಗಿದೆ ಎಂಬುದಾಗಿ ನಾನು ಮುಂದಿಗೆ ಮಾತಾಡಲಿಕ್ಕಿದ್ದೇನೆ. ಸತ್ಯವಿದು ಬಹಳ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಜಯದ ಜೀವಿತವು ನಾವು ಕಾಣಬೇಕಾದ್ರೆ ಕರ್ತನ ಸಾನ್ನಿಧ್ಯವನ್ನು ಬಯಸುವುದು ಉತ್ತಮ. ಈ ಕರ್ತನ ಸಾನ್ನಿಧ್ಯವನ್ನು ಬಯಸಿ ಬಂದವರಿಗೆ, ಕರ್ತನ ಸಾನ್ನಿಧ್ಯದಲ್ಲಿ ಕೂತುಕೊಳ್ಳುವವರಿಗೆ, ಕರ್ತನ ಸಾನ್ನಿಧ್ಯದಲ್ಲಿ ತಾಳ್ಮೆಯಿಂದ, ವಿಶ್ವಾಸದಿಂದ, ನಂಬಿಕೆಯಿಂದ, ಧೈರ್ಯದಿಂದ ನಾವು ಕೂತುಕೊಂಡಾಗ ನಮ್ಮ ಅಗತ್ಯಗಳನ್ನು ಒಂದಿಗೆ, ಅದು ನಮ್ಮ ಮಾನಸಿಕ ಇರ್ಬೋದು, ಶಾರೀರಿಕ ಇರ್ಬೋದು, ಲೌಕಿಕ ಇರ್ಬೋದು, ಆತ್ಮಿಕವಾಗಿರ್ಬೋದು. ಪ್ರಿಯ ನನ್ನ ದೇವ ಮಕ್ಕಳೇ, ದೇವರ ಮಾತುಗಳು ಬರೆಯಲ್ಪಟ್ಟಿದೆ. ನೀನು ನನ್ನ ಸಮೀಪಕ್ಕೆ ಬಂದರೆ ನಾನು ನಿನ್ನ ಸಮೀಪಕ್ಕೆ ಬರ್ತೇನೆ. ಇದರ್ಥ ಗಮನಿಸಬೇಕಾದ್ರೆ ದೇವ ಸಾನ್ನಿಧ್ಯವನ್ನು ಸೂಚಿಸ್ತದೆ. ಒಂದು ಕಡೆ ದಾವೀದ ಕೀರ್ತನೆಯಲ್ಲಿ ಹೇಳ್ತಾ ಇದ್ದಾನೆ, ನಿನ್ನ ಸಮ್ಮುಖದಲ್ಲಿ ಪರಿಪೂರ್ಣ ಸಂತೋಷವಿದೆ ಎಂಬುದಾಗಿ ದಾವೀದ ರಾಜ 16ನೇ ಕೀರ್ತನೆ 11ರ ವಚನದಲ್ಲಿ ನಾವು ಇಲ್ಲಿ ಓದುವವರಾಗಿದ್ದೇವೆ. ಆ ಮಾತಿನ ಮೇರೆಗೆ ಹೊಸ ಒಡಂಬಡಿಕೆಯಲ್ಲಿ ಭಕ್ತನಾದಂಥ ಯಾಕೋಬನು ಇದರ ಬಗ್ಗೆ ಪಟ್ಟವಾಗಿ ಮಾತನಾಡ್ತಾನೆ. ಏನಂತ ಹೇಳಿದ್ರೆ, ದೇವರ ಸಮೀಪಕ್ಕೆ ನೀವು ಬರ್ರಿ, ದೇವರ ಸಮೀಪಕ್ಕೆ ಬನ್ನಿರಿ, ಆಗ ಆತ ನಿಮ್ಮ ಸಮೀಪಕ್ಕೆ ಬರ್ತಾನೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ದೇವರ ಸನ್ನಿಧಾನಕ್ಕೆ ಬರಬೇಕಾದ್ರೆ ಎರಡು ಮನಸ್ಸಿಲ್ಲದೆ, ತಲೆಯಲ್ಲಿ ಏನೇ ಇಟ್ಟುಕೊಂಡು ಬರಕೂಡದು. ದೇವ ನನ್ನ ಮುಂದೆ ಈ ವಾಕ್ಯ ನನಗೆ ಸ್ವಲ್ಪ ನಾನು ಓದಲಿಕ್ಕೆ ನಾನು ಇಷ್ಟಪಡುವನಾಗಿದ್ದೇನೆ. ಇಷ್ಟಪಡೋದಕ್ಕಿಂತ ಮುಂಚಿತವಾಗಿ ಇದರ
ಕೆಲವು ಮುಖ್ಯ ಅಂಶಗಳನ್ನು ನಾವು ನೋಡಿಕೊಂಡು ಆಮೇಲೆ ದೇವರ ವಾಕ್ಯದ ಕಡೆಗೆ ನಾವು ಹೋಗೋಣ. ಪ್ರಿಯ ನನ್ನ ದೇವ ಮಕ್ಕಳೇ, ಅರ್ಥ ಮಾಡಿಕೊಳ್ಬೇಕಾಗಿದೆ, ನಾವು ಗಮನದಲ್ಲಿಟ್ಟುಕೊಳ್ಬೇಕಾಗಿದೆ, ಜಯದ ನಮ್ಮ ಪಾಳಿಗೆ ನಮ್ಮ ಜೀವಿತವು ಏನಾಗಿದೆ ಅಂತ ಹೇಳಿದ್ರೆ ಅದು ದೇವ ಸಾನ್ನಿಧ್ಯವಾಗಿರ್ತದೆ. ಆ ದೇವ ಸಾನ್ನಿಧ್ಯವೇ ನಮಗೇನಿದೆ ಅದು ಜೀವಿತವಾಗಬೇಕಾಗಿದೆ. ಈ ನಮ್ಮ ಜೀವಿತವಾಗಬೇಕಾದರೆ ನಾವು ಆತನ ಸಾನ್ನಿಧ್ಯವನ್ನು ಮರೆತರೆ, ಪ್ರಿಯ ನನ್ನ ದೇವ ಮಕ್ಕಳೇ, ನಾವು ದೇವರ ಸಾನ್ನಿಧ್ಯವನ್ನು ಮರೆತು ಬಿಟ್ರೆ ಅಪಜಯ ಗ್ಯಾರಂಟಿ. ಆದರೆ ಈಗ ದೇವರ ವಾಕ್ಯದಲ್ಲಿ ನಾವು ಗಮನ ತಗೊಳ್ಬೇಕಾಗಿದೆ. ಎಷ್ಟೋ ಬಾರಿ ನೋಡ್ತೇವೆ, ಹಳೆ ಒಡಂಬಡಿಕೆಯಲ್ಲಿ ನೋಡುವಾಗ, ಹೊಸ ಒಡಂಬಡಿಕೆಯಲ್ಲಿ ಕೆಲವು ಕಡೆ ನೋಡುವಾಗ ದೇವ ಸಾನ್ನಿಧ್ಯಕ್ಕೆ ಬರಲಿಕ್ಕೆ ಆಗುವುದಿಲ್ಲ, ದೇವ ಸಾನ್ನಿಧ್ಯಕ್ಕೆ ಬರಲಿಕ್ಕೆ ನಿಲ್ಲಲಿಕ್ಕೆ ಆಗುವುದಿಲ್ಲ, ದೇವರ ಸಾನ್ನಿಧ್ಯದಲ್ಲಿ ಒಪ್ಪಿಕೊಳ್ಳಲಿಕ್ಕೆ ಆಗುವುದಿಲ್ಲ, ದೇವ ಸಾನ್ನಿಧ್ಯದಲ್ಲಿ ಯಾಕೆಂದ್ರೆ ಎಲ್ಲವನ್ನ ಹೇಗೆಂದ್ರೆ ಹೇಳಿಕೊಳ್ಳಲಿಕ್ಕೆ ಆಗ್ತಾ ಇಲ್ಲ. ಇದೆಲ್ಲ ನೋಡುವಾಗ ಎರಡು ಸಂಗತಿ ನಾವು ಮನುಷ್ಯನು ಮುಚ್ಚುಮರೆ ಮಾಡಿಕೊಳ್ತಾನೆ. ಆ ಎರಡು ಸಂಗತಿ ಯಾವುದಾಗಿರುತ್ತಂದ್ರೆ, ಒಂದನೇದಾಗಿ ಪಾಪವನ್ನು ಮುಚ್ಚಿಟ್ಟುಕೊಳ್ತಾನೆ, ಮತ್ತೆ ಎರಡನೇದಾಗಿ ನೋಡ್ಬೇಕಂತ ಹೇಳಿದರೆ ಅದನ್ನು ನೋಡುವರಾಗಿದ್ದೇವೆ, ಆತನು ಮನುಷ್ಯನು ಎರಡು ಮನಸ್ಸುಳ್ಳವನಾಗಿ ಬರ್ತಾನೆ. ಈಗ ಪಾಪ ಒಂದು ಅಡ್ಡಿಯಾಗಿದೆ, ಎರಡು ಮನಸ್ಸು ಕೂಡ ಅಡ್ಡಿಯಾಗಿದೆ. ಅದರ ಬಗ್ಗೆ ಒಂದು ಎಕ್ಸಾಂಪಲ್ ಆಗಿ ಯಾಕೋಬನ ಬರೆದ ಪತ್ರಿಕೆ 4ನೇ ಅಧ್ಯಾಯ ನಾವು 7ನೇ ವಚನವನ್ನ ಒಂದು ಸೆಕೆಂಡ್ ವಾಕ್ಯವನ್ನು ಓದಿ ನೋಡೋಣ. ಅಲ್ಲಿ ಬೈಬಲ್ ಏನು ಬರೆಯಲ್ಪಟ್ಟಂತ ಗಮನಿಸೋಣ. ಯಾಕೋಬನ ಬರೆದ ಪತ್ರಿಕೆ 4ನೇ ಅಧ್ಯಾಯ ಅಲ್ಲಿ 7ನೇ ವಚನ ಓದಿಕೊಳ್ಳುವಾಗ, ಹೀಗಿರಲಾಗಿ ದೇವರಿಗೆ ಒಳಗಾಗಿರಿ. ಪ್ರಿಯ ನನ್ನ ಸಹೋದರಿ, ದೇವರ ವಾಕ್ಯ ನುಡಿಯುತ್ತದೆ ಹೀಗಿರಲಾಗಿ. ನೀವು 1ನೇ ವಚನ ಗಮನಿಸಿ. ಯಾಕೋಬ 4ನೇ ಅಧ್ಯಾಯ 1ನೇ ವಚನ ಇಲ್ಲಿ ನಾವು ತೆಗೆದುಕೊಂಡು ಬರುವಾಗ ಓದುತ್ತಾ ಬರುವಾಗ ಇಲ್ಲಿ 7ನೇ ವಚನದಲ್ಲಿ ಏನು ಬರೆಯಲ್ಪಟ್ಟಿದೆ ಗಮನಿಸಬೇಕಾಗಿದೆ. ಅದು 8ನೇ ವಚನ ಏನು ಬರೆಯಲ್ಪಟ್ಟಿದೆ ಅದನ್ನು ಗಮನಿಸಬೇಕಾಗಿದೆ. ಅದರಿಂದ ಇಲ್ಲಿ ಸ್ಪಷ್ಟವಾಗಿ ನಾವು 7ನೇ ವಚನ ಓದೋದಕ್ಕಿಂತ ಮುಂಚಿತವಾಗಿ 8ನೇ ವಚನ ಬಹಳ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. 7ನೇ ವಚನ ಬರೆಯಲ್ಪಟ್ಟಿದೆ ಸೈತಾನನ್ನು ಎದುರಿಸಿರಿ. 7ನೇ ವಚನದಲ್ಲಿ ಸೈತಾನನ್ನು ಎದುರಿಸಿರಿ, ಆಗ ಅವನು ಬಿಟ್ಟು ಓಡಿ ಹೋಗುವನಂತೇಳಿ ಹೇಳೋದಕ್ಕಿಂತ ಮುಂಚಿತವಾಗಿ 8ನೇ ವಚನ ಹೇಳ್ತದೆ ಏನಂತ ಹೇಳಿದ್ರೆ, ದೇವರ ಸಮೀಪಕ್ಕೆ ಬನ್ನಿರಿ, ಆಗ ಆತ ನಿಮ್ಮ ಸಮೀಪಕ್ಕೆ ಬರುವನೆಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಪಾಪಿಗಳೇ, ನಿಮ್ಮ ಕೈಗಳನ್ನು ಶುಚಿ ಮಾಡಿಕೊಳ್ಳಿರಿ, ಎರಡು ಮನಸ್ಸುಳ್ಳವರೇ ನಿಮ್ಮ ಹೃದಯಗಳನ್ನು ನಿರ್ಮೂಲ ಮಾಡಿಕೊಳ್ಳಿರಿ ಎಂಬುದಾಗಿ ಓದಿಕೊಳ್ಳುತ್ತಾ ಇದ್ದೇವೆ. ನಾನು ಹೇಳಿದಲ್ಲ, ದೇವ ಸಾನ್ನಿಧ್ಯಕ್ಕೆ ಬರಲಿಕ್ಕೆ ಎರಡು ಅಡ್ಡಿ. ಒಂದು ಅಡ್ಡಿ ಏನಂತ ಹೇಳಿದ್ರೆ, ಯಾಕೆಂದ್ರೆ ಮನುಷ್ಯರಿರ್ತಕ್ಕಂಥ ಏನಾಗಿದೆ ಪಾಪ. ಎರಡನೇ ಅಡ್ಡಿ ಏನಂತ ಹೇಳಿದ್ರೆ, ಮನುಷ್ಯನಿರ್ತಕ್ಕಂಥ ಎರಡು ಏನಾಗಿದೆ ಮನಸ್ಸು. ಅದಕ್ಕೆ ಯಾಕೋಬನು ಇದನ್ನು ಹೇಳ್ತಾ ಇದ್ದೇನೆ, ನಿಮ್ಮ ಹೃದಯದಿಂದ ಅವುಗಳನ್ನು ನಿರ್ಮೂಲ ಮಾಡ್ರಿ, ನಿಮ್ಮ ಹೃದಯದಿಂದ ತೆಗೆದು ಹಾಕಿರಿ. ಅದು ದೇವ ಸಾನ್ನಿಧ್ಯಕ್ಕೆ ಬರುವವಳು ಇಂಥ ಭಾವನೆ ಇಟ್ಟುಕೊಂಡು, ಇಂಥ ಮನಸ್ಸಿಟ್ಟುಕೊಂಡು, ಇಂಥ ಗುಣಗಳನ್ನಿಟ್ಟುಕೊಂಡು, ಇಂಥ ಸ್ವಭಾವವನ್ನಿಟ್ಟುಕೊಂಡು ಬಂದು ಪ್ರಾರ್ಥಿಸಿದರೆ ವ್ಯರ್ಥ. ಅವನು ಕೂಗಿ ಪ್ರಾರ್ಥನೆ ಮಾಡ್ಬೋದು, ಹೇಗೆ ಪ್ರಾರ್ಥನೆ ಮಾಡ್ತಿರ್ಬೋದು, ಗೋಳಾಡಿ ಪ್ರಾರ್ಥನೆ ಮಾಡ್ಬೋದು. ಕೆಲವು ಬೊಬ್ಬೆಟ್ಟು ಪ್ರಾರ್ಥನೆ ಮಾಡುವರಿದ್ದಾರೆ, ಕಿರ್ಚಾಡಿ ಪ್ರಾರ್ಥನೆ ಮಾಡುವರಾಗಿದ್ದಾರೆ. ಅದರಲ್ಲಿ ಏನು ಪ್ರಯೋಜನ, ಏನು ಸುಖ? ಸುಮ್ಮನೆ ಅದೆಲ್ಲ ಅನಗತ್ಯವಾಗಿ. ಬೈಬಲ್ ವಾಕ್ಯ ಬರೆಯಲ್ಪಟ್ಟಿದೆ, ನಾನು ದೇವ ಸಾನ್ನಿಧ್ಯಕ್ಕೆ ಬರಬೇಕಾದ್ರೆ, ಜಯವು ನನಗೆ ಹೊಂದಬೇಕಾದ್ರೆ, ಜಯವು ನನಗೆ ಮೂಡಿ ಬರಬೇಕಾದ್ರೆ, ಜಯವನ್ನು ಹೊಂದಿಕೊಳ್ಬೇಕಾದ್ರೆ ಕರ್ತನು ನುಡಿಯುತ್ತಾ ಇದ್ದಾನೆ ಯಾಕೋಬನ ಮೂಲಕವಾಗಿ, ಪಾಪಿಗಳೇ ನಿಮ್ಮ ಕೈಗಳನ್ನು ಶುಚಿ ಮಾಡಿಕೊಳ್ಳ್ರಿ, ಎರಡು ಮನಸ್ಸುಳ್ಳವರೇ ನಿಮ್ಮ ಹೃದಯಗಳನ್ನು ನಿರ್ಮೂಲ ಮಾಡಿಕೊಳ್ಳಿರಿ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವಿಲ್ಲಿ ಓದಿಕೊಳ್ಳುತ್ತಾ ಇದ್ದೇವೆ ಪ್ರಿಯರೇ. ಆದ ಕಾರಣ ದೇವರು ನಮಗೆ ಕೊಡುವಂಥದ್ದು ಇದೇ ವಾಕ್ಯವಾಗಿದೆ. ಏನಂತ ಹೇಳಿದ್ರೆ, ನಾವು ಓದುತ್ತಾ ಇದ್ದೇವೆ, ನಾವು ದೇವರ ಸಮೀಪಕ್ಕೆ ಬಂದರೆ ಆಗ ಆತ ನಮ್ಮ ಸಮೀಪಕ್ಕೆ ಬರುವವನಾಗಿದ್ದಾನೆ. ನಾವು ಆತನ ಸಮೀಪಕ್ಕೆ ಹೋಗದಿರಲು ಕಾರಣ ಕೆಲವು ಸಂಗತಿಗಳನ್ನು ನೋಡ್ತಾ ಇದ್ದೇವೆ. ನಮ್ಮ ಶರೀರಾಧೀನಗಳಲ್ಲಿ ಚಟುವಟಿಕೆಯನ್ನು ಮಾಡ್ತಿರುವಂಥ, ನಮ್ಮ ಶರೀರದ ಮೇಲೆ ದೊರೆತನ ಮಾಡಿದಿರ್ತಕ್ಕಂಥ, ನಮ್ಮ ಬುದ್ಧಿ ಮೇಲೆ ದೊರೆತನ ಮಾಡ್ತಿರ್ತಕ್ಕಂಥ, ಒಟ್ಟು ನಮ್ಮ ಈ ಒಂದು ಜೀವಿತದಲ್ಲಿ, ಈ ನಮ್ಮ ಒಂದು ಲೌಕಿಕ ಈ ಜೀವಿತದಲ್ಲಿ, ಒಂದು ಆತ್ಮಿಕ ಜೀವಿತದಲ್ಲಿ
ಇನ್ನು ಟೋಟಲ್ ಹೇಳ್ಬೇಕಂದ್ರೆ ಶಾರೀರಿಕ ಜೀವಿತದಲ್ಲಿ ದೊರೆತನ ಮಾಡುವಂತ ಎಲ್ಲ ಸಂಗತಿಗಳನ್ನು ನಾವು ಏನ್ ಮಾಡ್ಬೇಕಂದ್ರೆ ದೇವ ಸಾನ್ನಿಧ್ಯದಲ್ಲಿ ಕಡಿವಾಣ ಹಾಕಬಹುದಾಗಿದೆ. ನಾವು ಕಡಿವಾಣ ಹಾಕುವುದಕ್ಕೆ ನಾವು ಬದ್ಧರಾಗಿದ್ದೇವೆ. ಯಾವುದರ ನಿಮಿತ್ತವಾಗಿ ಹೋದ ಒಂದು 3-4 ಶನಿವಾರಗಳಿಂದ ನಾನು ಹೇಳಿದಾಗೆ ದೇವರ ಕೃಪೆಗೆ ಅಧೀನರಾಗುವಾಗ, ಪವಿತ್ರಾತ್ಮನನ್ನು ಅನುಸರಿಸಿಕೊಳ್ಳುವಾಗ, ವಾಕ್ಯವನ್ನೇ ಆಧಾರ ಮಾಡಿಕೊಳ್ಳುವಾಗ ಖಂಡಿತವಾಗಿಯೂ ನಾವು ಹೊಂದಬೇಕಾದಂಥ ಬಾಧ್ಯತೆಯನ್ನು ಹೊಂದುವವರಾಗಿದ್ದೇವೆ. ನಾವು ಹೊಂದಬೇಕಾದಂಥ ಬಿಡುಗಡೆನ ಹೊಂದುವವರಾಗಿದ್ದೇವೆ. ನಾವು ಹೊಂದಬೇಕಾದಂಥ ಜಯವನ್ನು ನಾವು ಹೊಂದಿಕೊಳ್ಳುವವರಾಗಿದ್ದೇವೆ. ಇಲ್ಲದ ಹೋಗಿದ್ರೆ ನಾವು ಖಂಡಿತವಾಗಿ ಹೊಂದಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವಿಲ್ಲಿ ಗಮನ ಹರಿಸಬಹುದಾಗಿದೆ. ಆದ ಕಾರಣ ನಿಶ್ಚಯವಾಗಿ ನಮ್ಮ ದೇವರು, ನಮ್ಮ ಕರ್ತನು ಈ ವಾಗ್ದಾನಗಳನ್ನು ನಮಗೆ ಕೊಟ್ಟಿದ್ದಾನೆ. ಈ ವಾಗ್ದಾನಗಳನ್ನು ಕೊಟ್ಟಾತನು ನಂಬಿಕಸ್ಥನೆಂಬುದಾಗಿ ದೇವರ ವಾಕ್ಯದಲ್ಲಿ ನಾವಿಲ್ಲಿ ಓದಿಕೊಳ್ಳುತ್ತಾ ಇದ್ದೇವೆ. ಆದಾಗ್ಯೂ ದೇವರು ನಮ್ಮನ್ನು ಪ್ರೀತಿ ಮಾಡುವ ದೇವರಾಗಿದ್ದಾನೆ. ಆದಾಗ್ಯೂ ದೇವರು ನಮ್ಮನ್ನು ನಡೆಸುವ ಆತನ ದೇವರಾಗಿದ್ದಾನೆ. ಅದಕ್ಕೆ ದೇವರು ನಮ್ಮನ್ನು ಕೈ ಹಿಡಿದು ಉದ್ಧರಿಸುವ ದೇವರಾಗಿದ್ದಾನೆ. ಅದಕ್ಕೆ ದೇವರು ನಮ್ಮನ್ನು ಬಲಪಡಿಸುವಂತ ದೇವರಾಗಿದ್ದಾನೆ. ಆದ್ರೆ ದೇವರು ತನ್ನ ಮಕ್ಕಳು ಸೋತು ಹೋಗದ ಹಾಗೆ ನೋಡಿಕೊಳ್ಳುವ ದೇವರಾಗಿದ್ದಾನೆ. ಅದಕ್ಕೆ ದೇವರು ನಮ್ಮನ್ನು ಸತತವಾಗಿಯೂ ನಮ್ಮನ್ನು ಭೇಟಿ ಕೊಡುವಂತ ಕರ್ತನಾತನಾಗಿದ್ದಾನೆ. ಆದ ಕಾರಣ ದೇವರು ನಮ್ಮ ಜೀವಿತಗಳಲ್ಲಿ ಎಂತೆಂಥ ಕಾರ್ಯವನ್ನು ಮಾಡಲಿಕ್ಕೆ ಬಯಸುವನಾಗಿದ್ದಾನೆ. ಎಂತೆಂಥ ಕಾರ್ಯಗಳನ್ನ ಮಾಡಿ ಮುಂದೆ ನಡೆಸಲಿಕ್ಕೆ ಅದು ಬಯಸುವನಾಗಿದ್ದಾನೆ. ಹೇಗೆಂತ ಹೇಳಿದ್ರೆ, ನಾವು ವೃತ್ತಿಯಿಂದ ವೃತ್ತಿಗೆ ಬರಬೇಕೆಂಬುದಾಗಿ, ಅಭಿವೃದ್ಧಿಯಿಂದ ಅಭಿವೃದ್ಧಿಗೆ ಬರಬೇಕೆಂಬುದಾಗಿ, ಬಿಡುಗಡೆಯಿಂದ ಬಿಡುಗಡೆಗೆ ಬರಬೇಕೆಂಬುದಾಗಿ, ಜಯದಿಂದ ಜಯಕ್ಕೆ ಬರಬೇಕೆಂಬುದಾಗಿ ಇದು ತಂದೆಯಾದ ದೇವರ ಯೇಸು ಕ್ರಿಸ್ತನಲ್ಲಿ ಚಿತ್ತವಾಗಿದೆ ಪ್ರಿಯರೇ. ಆ ದೇವರ ಚಿತ್ತವನ್ನ ನಾವು ಕಂಡುಹಿಡಿಯಬೇಕಾದ್ರೆ, ಆ ದೇವರ ಚಿತ್ತವನ್ನ ನಾವು ಹೊಂದಿಕೊಳ್ಬೇಕಾದ್ರೆ, ಆ ಬಾಧ್ಯತೆಯನ್ನು ಹೊಂದಿಕೊಳ್ಬೇಕಾದ್ರೆ ನಿಮ್ಮ ಕೆಲಸ ಯಾವುದಾಗಿರ್ತದೆ ಅಂತ ಹೇಳಿದರೆ ನಾವು ದೇವರ ಸಮೀಪದಲ್ಲಿ ದೇವರ ಸಾನ್ನಿಧ್ಯಕ್ಕೆ ಬರುವಂಥದ್ದು ಒಳ್ಳೆಯದಾಗಿರ್ತದೆ. ದೇವ ಸಾನ್ನಿಧ್ಯಕ್ಕೆ ಬಂದು ನನ್ನ ಮುಖವು ಆತನ ಕಡೆಗೆ ತಿರುಗಿದಾಗೆ, ನನ್ನ ಹೃದಯವು ಆತನಿಗೆ ಸಮರ್ಪಣೆ ಮಾಡಿದಾಗೆ, ಒಟ್ಟು ಆತನನ್ನು ಗಮನಿಸುವಾಗ, ಆತ ದೃಷ್ಟಿಸುವಾಗ ಖಂಡಿತವಾಗಿಯೂ ಆತನು ನಮಗಾಗಿ ಮಾಡಲಿರುವಂಥ ಈ ನೂತನ ಕಾರ್ಯಗಳನ್ನ, ಅದ್ಭುತವಾದ ಕಾರ್ಯಗಳನ್ನ ದೇವರು ನಮ್ಮ ಜೀವಿತಗಳಲ್ಲಿ ಆತ ಮಾಡಲಿಕ್ಕೆ ಶಕ್ತನಾಗಿದ್ದಾನೆ ಪ್ರಿಯರೇ. ಆದ್ದರಿಂದ ದೇವರು ನಮ್ಮನ್ನು ಈ ಒಂದು ಹಂತದಿಂದ ಮತ್ತೊಂದು ಹಂತಕ್ಕೆ, ಈ ಒಂದು ಇದರಿಂದ ಮತ್ತೊಂದು ಕಡೆಗೆ, ಮತ್ತೊಂದು ಒಳ್ಳೆಯ ಕಡೆಗೆ ನಡೆಸಿ ನಮ್ಮನ್ನು ಒಂದು ಒಳ್ಳೆಯ ಆಶೀರ್ವಾದ ವ್ಯಕ್ತಿಯಾಗಿ, ಆಶೀರ್ವಾದ ಕುಟುಂಬವಾಗಿ ಆತನು ಮಾಡಲಿಕ್ಕೆ ದೇವರು ಶಕ್ತನಾಗಿದ್ದಾನೆ ಪ್ರಿಯರೇ. ಆದ ಕಾರಣ ದೇವರನ್ನ ಆದುಕೊಂಡವರನ್ನ ದೇವರು ಯಾವತ್ತಿಗೂ ಕೈ ಬಿಡುವುದಿಲ್ಲ. ಆದ ಕಾರಣ ನಮ್ಮ ನಿರೀಕ್ಷೆ, ನಮ್ಮ ಭರವಸೆ ನಮ್ಮ ಕರ್ತನ ಮೇಲೆ ಇಡುವುದು ಅದು ಒಳ್ಳೆಯದಾಗಿರ್ತದೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವಿಲ್ಲಿ ಓದಿಕೊಳ್ಳುತ್ತಾ ಇದ್ದೇವೆ. ಅದಿಲ್ಲಿ ಬಹಳ ಸ್ಪಷ್ಟವಾಗಿ ಗಮನ ಹರಿಸಬೇಕಾಗಿದೆ. ಯಾಕೆಂದ್ರೆ ದೇವ ಸಾನ್ನಿಧ್ಯಕ್ಕೆ ಬರುವಂಥದ್ದು ಇದೊಂದು ಬಹಳ ಉತ್ತಮವಾದದ್ದು ಎಂಬುದಾಗಿ ಯಾಕೋಬ 4ನೇ ಅಧ್ಯಾಯ ನಾವು 8ನೇ ವಚನದಲ್ಲಿ ಓದಿಕೊಂಡೆವು. ಅಲ್ಲಿ ಬಹಳವಾಗಿ ಒಂದು ವಾಕ್ಯ ನಮಗೆ ತಿಳಿಯಪಡಿಸುತ್ತದೆ. ಅದೇನಂತ ಹೇಳಿದ್ರೆ, ಕರ್ತನ ಸಾನ್ನಿಧ್ಯಕ್ಕೆ ಬರುವಂಥದ್ದು, ಕರ್ತನ ಸಾನ್ನಿಧ್ಯದಲ್ಲಿ ಕಾದು ಕೂತುಕೊಳ್ಳುವಂಥದ್ದು, ಕರ್ತನ ಸಾನ್ನಿಧ್ಯದಲ್ಲಿ ಆತನನ್ನು ಹಂಬಲಿಸುವಂಥದ್ದು, ಎಡೆಬಿಡದೆ ಆತನ ಸನ್ನಿಧಾನದಲ್ಲಿ ತನ್ನ ಮೊರೆಯನ್ನ ಕರ್ತನಿಗೆ ಹೇಳಿಕೊಳ್ಳುವಂಥದ್ದು, ಸ್ತುತಿಗಳ ಮೂಲಕ, ಸ್ತೋತ್ರಗಳ ಮೂಲಕ, ಆರಾಧನೆಗಳ ಮೂಲಕ, ಮಹಿಮೆ ಪಡಿಸೋದ್ರ ಮೂಲಕ ದೇವರನ್ನ ಹೆಚ್ಚೆಚ್ಚಾಗಿ ಹೊಗಳುವಂಥದ್ದಾಗಿರ್ಬೇಕು ಪ್ರಿಯರೇ. ಇದನ್ನು ಭಕ್ತನಾದ ದಾವೀದನು ತನ್ನ ಕೀರ್ತನೆಯಲ್ಲಿ ಹೆಚ್ಚು ಕಡೆಗಳಲ್ಲಿ ಇದನ್ನೇ ಆತನು ಬರೆಯುತ್ತಾ ಇದ್ದಾನೆ. ನನ್ನ ದೇವರು ನನ್ನ ಉದ್ಧಾರಕನೆಂದು ಹೇಳ್ತಾ ಇದ್ದಾನೆ. ನನ್ನ ದೇವರು ನನಗೆ ಅಗಮ್ಯನೆಂದು ಹೇಳ್ತಾ ಇದ್ದಾನೆ. ದೇವರು ದೇವರ ಸಾನ್ನಿಧ್ಯಕ್ಕೆ ನಾನು ಬಂದಾಗಲೆಲ್ಲ ಆತನು ನನ್ನ ಬಳಿಗೆ ಬಂದು ನನ್ನ ಕುಗ್ಗುವಿಕೆ ನೋಡಿ, ನನ್ನ ಸೋತು ಹೋಗುವಿಕೆ ನೋಡಿ, ನನ್ನ ಅಪ್ಪಾಜಿಯಲ್ಲಿ ಇರುವುದನ್ನು ನೋಡಿ, ನನ್ನ ಕಣ್ಣೀರಲ್ಲಿ ಇರುವುದನ್ನು ನೋಡಿ, ನಾನು ದುಃಖಿತನಾಗಿರುವಾಗ ದೇವರು ನನ್ನ ನೋಡಿ ನಾನು ಎಲ್ಲದರಿಂದ ಬಿಡಿಸಿದನೆಂಬುದಾಗಿ, ಎಲ್ಲರಿಂದ ಕಾದನೆಂಬುದಾಗಿ, ಸಂರಕ್ಷಿಸಿದನೆಂಬುದಾಗಿ ದೇವರಲ್ಲಿ ದಾವೀದನು ಆನಂದ ಪಡುವನಾಗಿದ್ದಾನೆ. ಈ ಅನುಭವ ಇವತ್ತು ನನಗೆ ಮತ್ತು ನಿಮ್ಮದಾಗಬೇಕಾಗಿದೆ. ನಿಮ್ಮದು ಆಗಬೇಕಾದ್ರೆ ನಮ್ಮ ಕೆಲಸ ಒಂದೇ ಕೆಲಸದಿಂದ ಆತನ ದೇವರ ಸಾನ್ನಿಧ್ಯಕ್ಕೆ ಬರುವಂಥದ್ದಾಗಿರ್ತದೆ.
ಈಗ ದೇವರ ಸಾನ್ನಿಧ್ಯಕ್ಕೆ ಬರುವುದರಿಂದ ನಮಗೆ ಸಿಕ್ಕುವಂಥದ್ದು ವಾಗ್ದಾನ ಯಾವುದಂತ ಹೇಳಿದ್ರೆ ಮತ್ತೆ ಬರುತ್ತೆ 28ನೇ ಅಧ್ಯಾಯ 20ನೇ ವಚನ ಓದಿಕೊಳ್ಳುವರಾಗಿದ್ದೀವಿ ಪ್ರಿಯರೇ. ದೇವ ಸಾನ್ನಿಧ್ಯಕ್ಕೆ ಬಂದರೆ ದೇವರ ಸಾನ್ನಿಧ್ಯ ಸಿಕ್ಕುವಂತ ವಾಗ್ದಾನ ಯಾವುದಂತ ಹೇಳಿದರೆ ಮತ್ತೆ ಬರುತ್ತೆ 28ನೇ ಅಧ್ಯಾಯ 25ನೇ ವಚನ ಓದಿಕೊಳ್ಳುವಾಗ, ನೋಡಿರಿ ಯುಗದ ಸಮಾಪ್ತಿಯವರೆಗೂ ನಾನು ಎಲ್ಲಾ ದಿವಸ ನಿಮ್ಮ ಸಂಗಡ ಇದ್ದೇನೆ ಎಂಬುದಾಗಿ ಕರ್ತನು ಕೊಡುವಂತ ವಾಗ್ದಾನವಾಗಿದೆ ಪ್ರಿಯರೇ. ಆದ ಕಾರಣ ದೇವರ ವಾಗ್ದಾನಗಳು ನಮಗೆ ಯಾವ ರೀತಿ ಪ್ರಕಟ ಮಾಡ್ತದೆ ಅಂತ ಹೇಳಿದರೆ, ಆತನು ನಮಗೆ ಧೈರ್ಯವನ್ನು ಕೊಡುವಂತ, ಒಂದು ಉಚ್ಚೇದನವನ್ನು ಕೊಡುವಂತ, ಒಂದು ಆದರಣೆಯನ್ನು ಕೊಡುವಂತ, ಒಂದು ಬಲವನ್ನು ಕೊಡುವಂತ ಇತ್ಯಾದಿ ನಮ್ಮ ಜೀವಿತಕ್ಕೆ ಬೇಕಾದದನ್ನು ಕರ್ತನು ಕೊಡಲಿಕ್ಕೆ ಶಕ್ತನಾಗಿದ್ದಾನೆ ಎಂಬುದಾಗಿ ಪ್ರಿಯ ದೇವ ಜನರೇ ನಾವು ನೋಡುವರಾಗಿದ್ದೇವೆ. ಆದರೂ ದೇವರ ವಾಕ್ಯ ನಮಗೆ ವಾಕ್ಯ ಹೇಳ್ತದೆ, ಯೇಸು ಸ್ವಾಮಿ ನಮಗೆ ಕೊಡುವಂಥದ್ದು ವಾಗ್ದಾನ ಇದಾಗಿರ್ತದೆ. ಆದುದರಿಂದ ನಾವು ಆತನ ಸಾನ್ನಿಧ್ಯದಿಂದ ಎಲ್ಲಾ ದಿವಸ ನಾವು ಜಯಶಾಲಿಗಳಾಗಿ ನಾವು ಜೀವಿಸಲಿಕ್ಕೆ ಖಂಡಿತವಾಗಿ ಸಾಧ್ಯ ಉಂಟು ಪ್ರಿಯರೇ. ಎಲ್ಲಾ ದಿವಸಗಳಲ್ಲಿ ಯಾಕೆ ಜಯಶಾಲಿಗಳಾಗಿ ಜೀವಿಸಲಿಕ್ಕೆ ಸಾಧ್ಯ ಅಂತ ಹೇಳಿದರೆ, ಕರ್ತನಿಗೆ ವಾಗ್ದಾನ ಮಾಡಿದ್ದಾನೆ. ಆತನ ಸಾನ್ನಿಧ್ಯವನ್ನು ಬಯಸಿದ ಪ್ರಿಯರಾದವರಿಗೆ, ಭಕ್ತರೆನಿಸಿಕೊಂಡವರಿಗೆ, ನೀತಿವಂತನೆನಿಸಿಕೊಂಡವರಿಗೆ, ಒಳ್ಳೆಯ ಗುಣಗಳನ್ನು ಹೊಂದಿದಂಥ ಮಕ್ಕಳು, ಒಳ್ಳೆಯ ಸ್ವಭಾವದಲ್ಲಿರುವಂಥವರಿಗೆ ಈ ವಾಗ್ದಾನಗಳು ಕೊಡಲ್ಪಟ್ಟಿದೆ ಪ್ರಿಯರೇ. ಆದ ಕಾರಣ ಈ ವಾಗ್ದಾನಗಳು ಇವತ್ತು ನಿಮಗೊಂದು ನನಗೊಂದು ಇರುವುದರಿಂದ ನಾವು ಎಲ್ಲಾ ದಿವಸ ಕ್ರಿಸ್ತನಿಂದ ಜಯವನ್ನು ಹೊಂದಿಕೊಳ್ಳಬಹುದಾಗಿದೆ. ಅದಕ್ಕೆ ಸಲುವಾಗಿ ಪೌಲನು ಕೊರಿಂಥದವರಿಗೆ ಒಂದು ಕಡೆಯಲ್ಲಿ ಮಾತನಾಡ್ತಾನೆ, ನಾವು ಜಯೋತ್ಸವವನ್ನು ಹೊಂದುವವರಾಗಿದ್ದೇವೆ ಎಂಬುದಾಗಿ ನಾವು ಓದುವರಾಗಿದ್ದೇವೆ. ದೇವರಿಂದ ಕ್ರಿಸ್ತನಿಂದ ಉಂಟಾದಂಥ ಜಯೋತ್ಸವ ಲೋಕವು ಕೊಡುವ ರೀತಿಯ ಜಯೋತ್ಸವ ಅಲ್ಲ. ಲೋಕದಿಂದ ನಮಗೆ ಜಯ ಮೂಡಿ ಬರುದಿಲ್ಲ. ಲೋಕವು ಕೊಡುವಂಥ ಜಯವದು ತಾತ್ಕಾಲಿಕವಾದದ್ದು. ಅದು ದೇವರು ಕೊಡುವಂಥ ಜಯ, ಅದು ಸತತವಾದಂಥ ಜಯ, ನಿರಂತರವಾದ ಜಯ, ಅಮೂಲ್ಯವಾದ ಜಯ. ಆ ಜಯವು ದೇವರಿಂದ ಬಂದ ಜಯ ನಮ್ಮ ಜೀವಿತಕ್ಕೆ, ನಮ್ಮ ಕುಟುಂಬಕ್ಕೆ ಅದು ಅನುರೂಪವಾಗಿರುತ್ತದೆ. ಆದ ಕಾರಣ ಈ ನಮ್ಮ ಬಾಡಿ, ಈ ನಮ್ಮ ಆತ್ಮ ದೇವರಿಗೆ ಅನುರೂಪವಾಗಿ ವಾಕ್ಯದೊಂದಿಗೆ ನಾವು ಜೀವಿಸುವಾಗ ದೇವರು ನಮ್ಮನ್ನು ಕೈ ಹಿಡಿದು ನಡೆಸಲಿಕ್ಕೆ ಶಕ್ತನಾಗಿದ್ದಾನೆ ಪ್ರಿಯರೇ. ಆದ ಕಾರಣ ನಾವು ದೇವರ ವಾಕ್ಯವನ್ನು ಗಮನಿಸುವಾಗ, ದೇವರ ವಾಕ್ಯವನ್ನು ನಾವು ನೋಡುವಾಗ, ದೇವರ ಒಂದು ಸಾನ್ನಿಧ್ಯಕ್ಕೆ ಬರುವಂಥದ್ದು ಮತ್ತು ದೇವರ ಸಾನ್ನಿಧ್ಯದಲ್ಲಿ ದೇವರು ಕೊಡುವಂಥ ವಾಗ್ದಾನಗಳು ಮತ್ತು ದೇವರ ಸಾನ್ನಿಧ್ಯ ಒಂದು ಗುರುತುಗಳು ನಮಗೆ ಕೊಡಲ್ಪಟ್ಟಿದೆ. ಆ ಗುರುತುಗಳು ಯಾವುದಂತ ಹೇಳಿದರೆ 1 ಕೊರಿಂಥ ಅಲ್ಲಿ 1ನೇ ಅಧ್ಯಾಯ 29ನೇ ವಚನವನ್ನು ಗಮನಿಸುವಾಗ ಅಲ್ಲಿ ಬೈಬಲಲ್ಲಿ ಈ ರೀತಿಯಲ್ಲಿ ಬರೆಯಲ್ಪಟ್ಟಿದೆ. 1 ಕೊರಿಂಥ ಅಲ್ಲಿ 1ನೇ ಅಧ್ಯಾಯ ಅಲ್ಲಿ 29ನೇ ವಚನ ಓದಿಕೊಳ್ಳುವಾಗ ಅಲ್ಲಿ ದೇವರ ವಾಕ್ಯ ಈ ರೀತಿಯಲ್ಲಿ ಬರೆಯಲ್ಪಟ್ಟಿದೆ, ದೇವರು ಈ ಲೋಕದ ಕುಲಹೀನರನ್ನು, ಅಚ್ಚಡ್ಡೆ ಯಾದವರನ್ನು ಆರಿಸಿಕೊಂಡದಲ್ಲದೆ ಗಣ್ಯರನ್ನು ಇಲ್ಲದಂತೆ ಮಾಡುವುದಕ್ಕಾಗಿ ಗಣನೆಗೆ ಬಾರದವರನ್ನು ಆರಿಸಿಕೊಂಡಿದ್ದಾನೆ. ಹೀಗಿರಲು ದೇವರ ಮುಂದೆ ಹೊಗಳಿಕೊಳ್ಳುವುದಕ್ಕೆ ಯಾರಿಗೂ ಆಸ್ಪದವಿಲ್ಲ ಎಂಬುದಾಗಿ ವಾಕ್ಯ ಓದುತ್ತಾ ಇದ್ದೇವೆ. ಇದೇ ದೇವರ ಗುರುತು. ದೇವರು ಎಂತೆಂಥವರನ್ನ ಆರಿಸಿಕೊಳ್ಳಿ ಶಕ್ತನಾಗಿದ್ದಾನೆ. ದೇವರು ಎಂಥವರನ್ನ ಆರಿಸಿಕೊಳ್ಳಬಲ್ಲ. ದೇವ ಸಾನ್ನಿಧ್ಯದಲ್ಲಿ ತಗ್ಗಿಸಿಕೊಂಡು ಬರುವವರನ್ನ, ದೀನತೆಯಿಂದಿರುವವರನ್ನ, ತನ್ನ ಹಳೆಯ ಸ್ವಭಾವವನ್ನು ತ್ಯಜಿಸುವವನ, ತನ್ನ ಎಲ್ಲಾ ಪಾಪಗಳನ್ನ, ತನ್ನ ಎಲ್ಲಾ 2 ಮನಸ್ಸುಗಳನ್ನ ದೇವರ ಸನ್ನಿಧಾನದಲ್ಲಿ ಕೆಳಗೆ ಹಾಕುವುದರ ಮೂಲಕ, ತನ್ನನ್ನು ದೇವರಿಗೆ ಗುರುತಿಸಿಕೊಳ್ಳುವುದರ ಮೂಲಕ, ವಾಕ್ಯಕ್ಕೆ ವಿಧೇಯರಾಗುವುದರ ಮೂಲಕ, ಆತ್ಮನನ್ನು ಅನುಸರಿಸುವುದರ ಮೂಲಕ, ಕೃಪೆಗೆ ಒಳಗಾಗುವುದರ ಮೂಲಕ, ನಂಬಿಕೆ ಜೀವಿತವನ್ನು ಮಾಡುವುದರ ಮೂಲಕ, ಸತತವಾಗಿ ದೇವರೊಂದಿಗೆ ನಡೆಯುವುದರ ಮೂಲಕ, ಸತತವಾಗಿ ದೇವರೊಂದಿಗೆ ಆದುಕೊಂಡು ಮುಂದೆ ಮುಂದೆ ಹೋಗುವುದರ ಮೂಲಕ, ದೇವರ ಚಿತ್ತವನ್ನು ಮಾಡುವವರ ಮುಂದೆ ದೇವರ ಚಿತ್ತಕ್ಕೆ ಒಡಂಬಟ್ಟವರಿಗೆ ಶುಭದಾಯಕವಾಗುವುದು ಎಂಬುದಾಗಿ ಓದುತ್ತೇವೆ, ಸಮಾಧಾನವಾಗುತ್ತದೆ ಎಂಬುದು ಓದುತ್ತೇವೆ. ಅದಲ್ಲಿ 1 ಕೊರಿಂಥ 1:29 ನಮಗೆ ಬೋಧಿಸುತ್ತದೆ. ಈಗಿರಲಾಗಿ ನಮ್ಮ ಕರ್ತನಾದ ಯೇಸು ತನ್ನ ಪ್ರಿಯರಾದ ಮಕ್ಕಳನ್ನು ಆರಿಸಿಕೊಂಡಿದ್ದಾನೆ ಎಂಬುದಾಗಿ. ಇಲ್ಲಿ ನಾನು ನೀವು ಹೊಗಳುವಂಥದ್ದು ಏನಿಲ್ಲ. ನಾನು ಹೊಗಳುವುದಾಗಿದ್ದರೆ ನನ್ನನ್ನು ನಾನು ಹೊಗಳುವುದಲ್ಲ, ಅದು ಮನುಷ್ಯನನ್ನು ಹೊಗಳುವುದಲ್ಲ.
ದೇವರನ್ನು ಹೊಗಳುವಂಥದ್ದು. ಯಾಕೆ ದೇವರು ನನ್ನನ್ನು ನಿಮ್ಮನ್ನು ಆರಿಸಿಕೊಂಡು ಒಳ್ಳೆಯ ನಾವು ಹೇಗಿದ್ದೆವು, ಯಾವ ಸ್ಥಿತಿಯಲ್ಲಿದ್ದೆವು, ಒಟ್ಟಿನಲ್ಲಿ ದೇವರ ನಾಮದ ಮಹಿಮೆಗಾಗಿ ಇವತ್ತು ನಿಮ್ಮನ್ನು ನನ್ನನ್ನು ಆ ಯೋಗ್ಯತೆಗೆ ನಡೆಸಿದ್ದಾನೆ, ಆ ಘನತೆಗೆ ನಡೆಸಿದ್ದಾನೆ. ಆದ ಕಾರಣ ಪ್ರಿಯ ನನ್ನ ವೀಕ್ಷಕರೇ, ನಾವಿಲ್ಲಿ ಪಟ್ಟವಾಗಿ ಗಮನವನ್ನು ಇಟ್ಟುಕೊಳ್ಬೇಕಾಗಿದೆ. ಇಲ್ಲಿ ದೇವರು ನಮ್ಮ ಜೀವಿತಗಳಲ್ಲಿ ಏನನ್ನು ಕೊಡಬೇಕೆಂದಲ್ಲಿ ಆತನ ಆಲೋಚನೆ ಮಾಡಿದ್ದಾನೆ ಅಂತ ಹೇಳಿದರೆ, ಆತನು ಜಯವನ್ನು ಕೊಡಬೇಕೆಂದು ಆಲೋಚನೆ ಮಾಡಿದ್ದಾನೆ. ನಾವು ಜಯವನ್ನು ಹೊಂದಿಕೊಂಡು ಜಯದಲ್ಲಿ ಜೀವಿಸುವವರಾಗಿರ್ಬೇಕೆಂಬುದಾಗಿ ದೇವರ ಅನಾದಿ ಕಾಲದ ಒಂದು ಸಂಕಲ್ಪವಾಗಿತ್ತೆಂಬುದು ನೋಡಿಕೊಳ್ತಾ ಇದ್ದೇವೆ. ಇದನ್ನೇ ನಾವು ಅಳವಡಿಕೆಯಲ್ಲಿ ನಾವು ಓದಿಕೊಳ್ಳುವಾಗ 1 ಸಮುವೇಲ ಅಥವಾ 2 ಸಮುವೇಲ ಅದು 1 ಅರಸುಗಳು ಅಥವಾ 2 ಅರಸುಗಳ ಪುಸ್ತಕವನ್ನು ಓದುವುದಾಗಿದ್ದಾರೆ. ನಾವು ನೋಡ್ತೀವಿ ಅನೇಕ ರಾಜ್ಯರು ಬರ್ತಾರೆ. ದಾವೀದನಿಂದ ತಕೊಂಡ್ರೆ ಅನೇಕ ರಾಜ್ಯರು ಬರ್ತಾರೆ. ರಾಜ ಸತ್ತು, ದಾವೀದ ರಾಜ ಸತ್ತನೆ, ಅವನ ಮಗ ಬರ್ತಾನೆ, ಅವನ ಮಗ ಸತ್ತುದ, ಅವನ ಮಗ ಬರ್ತಾನೆ, ಈಗ ಅವನ ಮಕ್ಕಳು ಬರ್ತಾರೆ. ನೋಡಿ, ಎಲ್ಲ ಮಕ್ಕಳು ಕೂಡ ದೇವರ ಮಕ್ಕಳು. ಕೆಲವರು ದೇವರ ಮಕ್ಕಳಾಗಿದ್ದು ಕೂಡ ಅವರ ಮಕ್ಕಳು ದೇವರ ಮಕ್ಕಳಿಲ್ಲ, ಅವರು ಬೇರೆ ಲೋಕದಾಗಿ ಜೀವಿಸುವಂತಾಯಿತು. ಅದೇ ದೇವರು ವಾಕ್ಯ ಹೇಳ್ತದೆ, ಕೆಲವರು ಜಯ ಹೊಂದಿದರು, ಕೆಲವರು ಜಯ ಹೊಂದದೆ ಹೋದರು. ಇದು ಕಾರಣ ಯಾಕೆ? ಅವ್ರ ಕಾರಣ ಯಾಕೆ ಅಂತ ಹೇಳಿದ್ರೆ, ಅವರು ದೇವರು ಕೊಟ್ಟ ಕಟ್ಟಳೆಗಳನ್ನು ಮೀರಿ ಓದುವುದರಿಂದ, ದೇವರನ್ನು ಆದುಕೊಳ್ಳದೆ ಓದುವುದರಿಂದ, ದೇವರ ನಿಯಮಗಳನ್ನು ಕೈಕೊಳ್ಳದೆ ಓದುವುದರಿಂದ ಅವರ ಜೀವಿತದಲ್ಲಿ ಸೋಲಿನ ಮೇಲೆ ಸೋಲು ಕಂಡು ಬರಬೇಕಾಯಿತು, ಅಪಜಯದ ಮೇಲೆ ಅಪಜಯ ನೋಡಬೇಕಾಯಿತು. ಅವ್ರು ಎಲ್ಲಿ ಹೋದರೂ ಜಯವನ್ನು ಹೊಂದಬೇಕಾದರೆ ಅಪಜಯನ ಹೊಂದಿಕೊಂಡು ಬರಬೇಕಾಯಿತು. ಕೆಲವರಲ್ಲಿ ಕೊಲ್ಲಬೇಕಾಯಿತು. ಅನ್ಯ ಜನರು, ದೇವರ ಅರಿಯದವರು ದೇವರ ಮಕ್ಕಳನ್ನ ಕೊಲ್ಲಬೇಕಾಯಿತು. ಇದೆಲ್ಲ ಯಾಕೆ ಕಾರಣ? ಇವರು ಮಾಡಿದು ದೇವರಿಗೆ ಏನು ತತ್ವಿರುದ್ಧವಾಗಿ ಜೀವಿಸುವುದರಿಂದ. ಅದು ವಿಷಯದ ಬಗ್ಗೆ ಹೇಳಬೇಕಾದ್ರೆ, ದಾವೀದನು ಪ್ರತಿ ಬಾರಿ ದೇವ ಸಾನ್ನಿಧ್ಯವನ್ನ ಬಯಸಿ, ನಾನು ಯುದ್ಧಕ್ಕೆ ಹೋಗೋದಕ್ಕಿಂತ ಮುಂಚಿತವಾಗಿ, ಒಂದು ಕಡೆಗೆ ಹೋಗೋದಕ್ಕಿಂತ ಮುಂಚಿತವಾಗಿ ದೇವ ಸಾನ್ನಿಧ್ಯದಲ್ಲಿ ಸಮಯ ಮಾಡಿಕೊಂಡು ಕೂತುಕೊಂಡು ಪ್ರಾರ್ಥಿಸಿಕೊಂಡು, ಜಯವು ದೇವರೇ ನನಗೆ ಕೊಡು, ನಾನು ಚಿತ್ತವನ್ನು ನಂಬಿ ಹೋಗ್ತಾ ಇದ್ದೇನೆ, ನಿನ್ನ ಚಿತ್ತಕ್ಕೆ ವಿಧೇಯನಾಗಿ ಹೋಗುತ್ತಾ ಇದ್ದೇನೆ ಎಂಬಂತ ಮಾತಿನ ಮೇರೆಗೆ ದಾವೀದ ಹೊರಡುವಾಗ ದೇವರು ಕಾರ್ಯ ಮಾಡಿದನು. ಇನ್ನು ಅನೇಕ ದೇವ ಮಕ್ಕಳು ನೋಡ್ತಾ ಬೈಬಲಲ್ಲಿ ಅವರಾಗೆ ಮಾಡದೆ ಹೋದರು. ಪ್ರಿಯ ದೇವ ಮಕ್ಕಳೇ, ಈ ಮುಂಜಾನೆ ಸಮಯದಲ್ಲಿ ನೀವೊಂದು ಈ ಒಂದು ಶನಿವಾರ ದಿವಸ, ಈ ಶನಿವಾರ ನೀವು ಒಳ್ಳೆ ಕೆಲಸ ಕಾರ್ಯಗಳಿಗಾಗಿ ನೀವು ಹೋಗಬೇಕೆಂದಿದ್ದೀರಿ. ನೀವು ಇಂದಿನ ನೆನೆ ಶುಕ್ರವಾರ, ಮೊನ್ನೆ ಗುರುವಾರ, ಮೊನ್ನೆ ಬುಧವಾರ, ಇಂದಿನ ದಿವಸ ನೋಡ್ಲಿಕ್ಕೆ ಹೋಗ್ಬೇಡ್ರಿ. ಈಗಲಾದರೂ ಈ ನಿಮ್ಮ ಜೀವಿತಕ್ಕೆ ಅಪಜಯ ಮೂಡಿ ಬರುವುದಕ್ಕೆ, ಈ ನಿಮ್ಮ ಜೀವಿತಕ್ಕೆ ಸೋಲು ಉಂಟಾಗಲಿಕ್ಕೆ, ಅದು ನಿಮ್ಮ ವೈಯಕ್ತಿಕವಾಗಿರ್ಬೋದು, ಅಥವಾ ನಿಮ್ಮ ಕುಟುಂಬವಾಗಿರ್ಬೋದು, ಅಥವಾ ನಿಮ್ಮ ಸೇವೆಯಾಗಿರ್ಬೋದು, ಅಥವಾ ನಿಮ್ಮ ಯಾವುದೇ ವಹಿವಾಟಾಗಿರ್ಬೋದು, ಅದು ಯಾವುದಾಗಿರ್ಬೋದು, ದೇವರು ಬೇಕಂದ್ರೆ ನೀನು ನನ್ನ ಚಿತ್ತಕ್ಕೆ, ನೀನು ನನ್ನ ಸಾನ್ನಿಧ್ಯಕ್ಕೆ ನೀನು ಬಂದು ನನ್ನ ಸಾನ್ನಿಧ್ಯದ ವಾಗ್ದಾನಗಳನ್ನು ತಕೋ. ನನ್ನ ಸಾನ್ನಿಧ್ಯದ ಗುರುತು ಅದ ನೀನೇ. ನಿನ್ನನ್ನು ಗುರುತಿಸಿಕೊಂಡಿದ್ದಾನೆ, ನಿನಗೆ ಜಯ ಕೊಡ್ಬೇಕಂತ ಹೇಳಿದ್ದಾನೆ. ಅದನ್ನ ಚಿತ್ತಕ್ಕೆ ನೀನು ಬಂದು ಚಿತ್ತವನ್ನು ಕಾದು ಕೂತ್ಕೋ. ನಿನ್ನೆ ಬೇಡಿ ಕೇಳಿ ಹೋಗು. ನಿನ್ನನ್ನು ಈ ದಿನವನ್ನು ಸಫಲಪಡಿಸು. ಈ ದಿನ ನನಗೆ ಒಳ್ಳೆಯದನ್ನು ಮಾಡು. ಈ ದಿನ ನಾನು ಬಿಡುಗಡೆನ ಒಂದು ಭಾಗ ನನಗೆ ಮಾಡು. ಇಷ್ಟು ಸಮಯವಾಯಿತು, ಲಾಸಿನ ಮೇಲೆ ಲಾಸ್ ಆಗ್ತಾ ಇದೆ. ಇಷ್ಟು ಸಮಯವಾಯಿತು, ನನಗೆ ಯಾವುದೊಂದು ಮಿರಕಲ್ ಆಗ್ತಾ ಇಲ್ಲ, ಅದ್ಭುತ ಕಾರ್ಯಗಳು ಕಾಣ್ತಾ ಇಲ್ಲ. ಓ ನನ್ನ ಕರ್ತನೆ, ಈಗ ನನ್ನನ್ನು ಮುಟ್ಟು, ನನ್ನ ಸಂಧಿಸು, ಕಾರ್ಯವನ್ನು ಮಾಡು. ನನ್ನ ಜೀವಿತದಲ್ಲಿ ಒಂದು ದೊಡ್ಡ ಒಂದು ಕಾರ್ಯವನ್ನು ಮಾಡಿ ನೀನು ಮಹಿಮೆ ಹೊಂದಬೇಕೆಂಬುದಾಗಿ ನಾನು ಪ್ರಾರ್ಥಿಸುವುದಾಗಿದ್ದರೆ, ಖಂಡಿತವಾಗಿಯೂ ದೇವರು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು, ವಿಶೇಷವಾಗಿ ನಿಮ್ಮ ಮಕ್ಕಳನ್ನು ಖಂಡಿತವಾಗಿಯೂ ದೇವರು ಕಾರ್ಯವನ್ನು ಮಾಡುವ ದೇವರಾಗಿದ್ದಾನೆ. ಆದ ಕಾರಣ ಈ ಮುಂಜಾನೆಯ ಸಮಯದಲ್ಲಿ ನಾನು ನಿಮ್ಮ ಮುಂದಿಗೆ ತೆಗೆದುಕೊಂಡಂಥ, ಆರಿಸಿಕೊಂಡಂಥ ಈ ದೇವರ ವಾಕ್ಯ ನಾವು ನೋಡ್ತಾ ಇದ್ದೇವೆ. ಈ ವಾಕ್ಯವನ್ನು ನಾವು ಗಮನಿಸಿಕೊಳ್ಳುವಾಗ, ಈ ವಾಕ್ಯವನ್ನು ನಾವು ಆರಿಸಿಕೊಂಡಾಗ ಬೈಬಲ್ ವಾಕ್ಯ ಹೇಳ್ತದೆ. ಮೊದಲನೇದಾಗಿ ನೋಡ್ತಾ ಇದ್ದೇವೆ, ಯಾಕೋಬ 4:8 ನೋಡ್ತಾ ಇದ್ದೇವೆ. ಯಾಕೋಬ 4:8 ನಾವು ಏನು ನೋಡ್ತಾ ಇದ್ದೇವೆ?
ದೇವರ ಸಮೀಪಕ್ಕೆ ಬನ್ನಿರಿ, ಆಗ ಆತ ನಿಮ್ಮ ಸಮೀಪಕ್ಕೆ ಬರುವನೆಂಬುದಾಗಿ ನೋಡಿದೆವು. ಎರಡನೇಗೆ ನೋಡುವಾಗ ದೇವ ಸನ್ನಿಧಾನದಲ್ಲಿ ವಾಗ್ದಾನಗಳನ್ನು ಕರ್ತನು ಕೊಟ್ಟಿದ್ದಾನೆ. ವಾಗ್ದಾನ ಯಾವುದಂತ ಹೇಳಿದ್ರೆ, ನೋಡಿರಿ ಯುಗದ ಸಮಾಪ್ತಿಯವರೆಗೂ ಎಲ್ಲಾ ದಿವಸ ನಾನು ನಿಮ್ಮ ಸಂಗಡ ಇದ್ದೇನೆ ಎಂಬುದಾಗಿ ಅದನ್ನು ವಾಗ್ದಾನ ಮಾಡಿದ್ದಾನೆ. ಅದು ದಿನಾಲು ನಿರಂತರವಾಗಿ ಜಯವು ದೇವರು ಕೊಡ್ತಾನೆ ಅಂತ ವಾಗ್ದಾನ ಮಾಡಿದ್ದಾನೆ. ಯಾರಿಗೆ? ನಿಮಗಾಗಿ ನನಗಾಗಿ ಗುರುತಿಸಿಕೊಂಡ ದೇವರನ್ನು ಗುರುತಿಸಿಕೊಂಡಿದ್ದಾನೆ. ಕರ್ತನು ವಿಶೇಷವಾಗಿ ನಿಮ್ಮನ್ನು ಆಶೀರ್ವದಿಸಲಿ, ವಿಶೇಷವಾಗಿ ನಿಮ್ಮನ್ನು ನಡೆಸಲಿ. ನಾವು ಕಣ್ಣುಗಳನ್ನು ಮುಚ್ಚಿಕೊಂಡು ಪ್ರಾರ್ಥನೆ ಮಾಡ್ತಾನೆ. ಪ್ರೀತಿಯುಳ್ಳ ಪರಲೋಕದಲ್ಲಿರುವ ಓ ನಮ್ಮ ತಂದೆಯಾದ ದೇವರೇ, ನಿನ್ನನ್ನು ಆರಾಧಿಸುತ್ತೇವೆ, ನಿನ್ನನ್ನು ಕೊಂಡಾಡುತ್ತೇವೆ, ನಿನ್ನನ್ನು ಘನಪಡಿಸುತ್ತೇವೆ, ನಿನ್ನನ್ನು ಮಹಿಮೆಯನ್ನು ಪಡಿಸುತ್ತೇವೆ. ಈ ಗಳಿಗೆಯಲ್ಲಿ ಕರ್ತನೆ, ನಿನ್ನ ವಾಕ್ಯವನ್ನು ಕೇಳಿದಂಥ ನಿನ್ನ ಪ್ರಿಯರ ಜೀವಿತದಲ್ಲಿ ಒಂದು ಅದ್ಭುತವನ್ನು ಮಾಡುತ್ತೆ ಎಂದು ವಾಗ್ದಾನ ಮಾಡಿದ್ಯಾ. ಅದು ಜಯದ ಜೀವಿತವನ್ನು ಹೊಂದುತ್ತೆ ಎಂದು ವಾಗ್ದಾನ ಮಾಡಿದ್ಯಾ. ಕರ್ತನ ಯೇಸುವೆ, ನಿನ್ನ ಸಾನ್ನಿಧ್ಯವನ್ನ ಬಯಸುವಂತ, ನಿನ್ನ ಸಾನ್ನಿಧ್ಯಕ್ಕೆ ಬರುವಂತ ನಿನ್ನ ಪ್ರಿಯರಾದ ನಿನ್ನ ಮಕ್ಕಳನ್ನು ದೇವರೇ ಅಭಿಷೇಕಗೊಳಿಸು, ಬಲಗೊಳಿಸು ಎಂದು ಬೇಡಿಕೊಡ್ತಾ, ನಿನ್ನ ಚಿತ್ತಗೊಪ್ಪಿಸಿಕೊಡ್ತಾ ಯೇಸು ಕ್ರಿಸ್ತನ ದಿವ್ಯವುಳ್ಳ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ. ಆಮೇನ್.